ರಾಮನವಮಿಯು ಒಂದು ಪ್ರಸಿದ್ಧ ಹಿಂದೂ ಹಬ್ಬವಾಗಿದೆ. ವಿಷ್ಣುವಿನ ಅವತಾರವಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮದಿನವನ್ನು ಗೌರವಿಸುವ ಸಲುವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ನಡೆಯುವ ಚೈತ್ರ ನವರಾತ್ರಿ ಆಚರಣೆಗಳ ಅಂತ್ಯವನ್ನು ಈ ದಿನ ಸೂಚಿಸುತ್ತದೆ. ರಾಮನವಮಿಯ ಹಬ್ಬವನ್ನು ಭಾರತದ ಜನರು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ನೆಲೆಸಿರುವ ಹಿಂದೂ ಸಮುದಾಯವು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತದೆ. ಈ ಹಬ್ಬವನ್ನು ಅತ್ಯಂತ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಉಪವಾಸ ವ್ರತವನ್ನು ಸಹ ಕೈಗೊಳ್ಳುತ್ತಾರೆ. ಈ ದಿನ ಉಪವಾಸ ಮಾಡುವ ಭಕ್ತರಿಗೆ ಭಗವಾನ್ ರಾಮನು ಅಪಾರ ಸಂತೋಷ ಮತ್ತು ಅದೃಷ್ಟವನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಪ್ರಾಚೀನತೆ ಮತ್ತು ಮಹತ್ವ. ರಾಮನವಮಿಯು ಭಾರತದಲ್ಲಿ ಆಚರಿಸಲಾಗುವ ಅತ್ಯಂತ ಹಳೆಯ ಹಬ್ಬಗಳಲ್ಲಿ ಒಂದಾಗಿದೆ. ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮವಾಗಿರುವುದರಿಂದ ರಾಮನವಮಿಯ ಆಚರಣೆಯು ಕ್ರಿಸ್ತಪೂರ್ವ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತದೆ. ಕಾಳಿಕಾ ಪುರಾಣದಲ್ಲಿಯೂ ರಾಮನವಮಿಯ ಉಲ್ಲೇಖವನ್ನು ಕಾಣಬಹುದು. ಪ್ರಾಚೀನ ಭಾರತದಲ್ಲಿ ಕಠಿಣ ಜಾತಿ ವ್ಯವಸ್ಥೆ ಇದ್ದ ಕಾಲದಲ್ಲಿಯೂ ಎಲ್ಲಾ ವರ್ಗದ ಜನರಿಗೂ ಆಚರಿಸಲು ಮುಕ್ತ ಅವಕಾಶವಿದ್ದ ಕೆಲವೇ ಹಬ್ಬಗಳಲ್ಲಿ ರಾಮನವಮಿಯು ಒಂದಾಗಿತ್ತು ಎಂದು ಇತಿಹಾಸದಲ್ಲಿ ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಇದನ್ನು 5 ಪ್ರಮುಖ ಪವಿತ್ರ ಹಬ್ಬಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಹಾಗೂ ಈ ದಿನ ಉಪವಾಸ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬರುವ ಈ ಹಬ್ಬದ ಸಂದರ್ಭದಲ್ಲಿ ಭಾರತದಾದ್ಯಂತ ದೇವಾಲಯಗಳು ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ ಭಾರಿ ಸಿದ್ಧತೆ ನಡೆಯುತ್ತವೆ. ಲಕ್ಷಾಂತರ ಹಿಂದೂಗಳು ತಮ್ಮ ಹೃದಯದಲ್ಲಿ ನಂಬಿಕೆ ಮತ್ತು ಮನಸ್ಸಿನಲ್ಲಿ ಭಕ್ತಿ ಸಮರ್ಪಣಾ ಭಾವದಿಂದ ಈ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಿಂದೂ ಪಂಚಾಂಗದ ಪವಿತ್ರ ಮಾಸವಾದ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು, ಅಂದರೆ ಚಂದ್ರನು ಬೆಳೆಯುವ ಹಂತದ 9ನೇ ದಿನ ಈ ಶುಭ ಸಂದರ್ಭವನ್ನು ಆಚರಿಸಲಾಗುತ್ತದೆ. ಶ್ರೀರಾಮನ ಜನನದ ಹಿನ್ನೆಲೆ. ಕ್ರಿಸ್ತಪೂರ್ವ 5114ರಲ್ಲಿ ಇದೇ ಶುಭ ದಿನದಂದು ಅಯೋಧ್ಯೆಯ ರಾಜ ದಶರಥನ ಪ್ರಾರ್ಥನೆಗಳು ಈಡೇರಿದವು ಎಂದು ಶ್ರದ್ಧಾವಂತ ಹಿಂದೂಗಳು ನಂಬುತ್ತಾರೆ. ದಶರಥ ಮಹಾರಾಜನಿಗೆ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಎಂಬ 3 ಪತ್ನಿಯರಿದ್ದರು. ಆದರೆ ರಾಜ್ಯಭಾರವನ್ನು ನೋಡಿಕೊಳ್ಳಲು ಮತ್ತು ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ಬರಲು ಆತನಿಗೆ ಗಂಡು ಸಂತಾನದ ಅಗತ್ಯವಿತ್ತು. ಮದುವೆಯಾಗಿ ಹಲವು ವರ್ಷಗಳಾದರೂ ರಾಜನಿಗೆ ತಂದೆಯಾಗುವ ಭಾಗ್ಯ ಒದಗಿ ಬಂದಿರಲಿಲ್ಲ. ನಂತರ ಕುಲಗುರು ವಸಿಷ್ಠ ಮಹರ್ಷಿಗಳು ಸಂತಾನ ಪ್ರಾಪ್ತಿಗಾಗಿ ಮಾಡಲಾಗುವ ಪವಿತ್ರ ಆಚರಣೆಯಾದ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡುವಂತೆ ಸಲಹೆ ನೀಡಿದರು. ರಾಜ ದಶರಥನ ಒಪ್ಪಿಗೆ ಮೇರೆಗೆ ಮಹರ್ಷಿ ಋಷ್ಯಶೃಂಗರು ಆ ಯಜ್ಞವನ್ನು ಅತ್ಯಂತ ಶ್ರದ್ಧೆ ಮತ್ತು ವಿಧಿವಿಧಾನಗಳೊಂದಿಗೆ ನೆರವೇರಿಸಿದರು. ಯಜ್ಞದ ನಂತರ ಪಾಯಸ ತುಂಬಿದ ಪಾತ್ರೆಯನ್ನು ರಾಜನಿಗೆ ನೀಡಿ ಅದನ್ನು ಅವನ ಪತ್ನಿಯರಿಗೆ ಹಂಚಲು ಸೂಚಿಸಲಾಯಿತು. ರಾಜನು ಪಾಯಸದ ಒಂದು ಭಾಗವನ್ನು ಹಿರಿಯ ಪತ್ನಿ ಕೌಸಲ್ಯಗೆ ಮತ್ತು ಮತ್ತೊಂದು ಭಾಗವನ್ನು ಕಿರಿಯ ಪತ್ನಿ ಕೈಕೇಯಿಗೆ ನೀಡಿದನು. ಆ ಇಬ್ಬರು ಪತ್ನಿಯರು ತಮ್ಮ ಪಾಲಿನ ಪಾಯಸದಿಂದ ಸ್ವಲ್ಪ ಭಾಗವನ್ನು ಮಧ್ಯಮ ಪತ್ನಿ ಸುಮಿತ್ರೆಗೆ ನೀಡಿದರು. ಪವಿತ್ರ ಪ್ರಸಾದದ ಆ ಹಂಚಿಕೆಯ ಕಾರಣದಿಂದಾಗಿ ಕೌಸಲ್ಯೆ ಮತ್ತು ಕೈಕೇಯಿ ತಲಾ ಒಬ್ಬೊಬ್ಬ ಮಗನಿಗೆ ಜನ್ಮ ನೀಡಿದರೆ 2 ಪಾಲು ಪಡೆದ ಸುಮಿತ್ರೆಗೆ ಅವಳಿ ಮಕ್ಕಳು ಜನಿಸಿದರು. ದೈವಿಕ ಅವತಾರ. ಮಕ್ಕಳ ಜನನದ ದಿನವು ಅಯೋಧ್ಯೆಯಲ್ಲಿ ಅತ್ಯಂತ ಸಂಭ್ರಮದ ದಿನವಾಗಿತ್ತು. ಕೇವಲ ರಾಜಮನೆತನದವರು ಮಾತ್ರವಲ್ಲದೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಹರ್ಷಗೊಂಡು ಈ ಪವಾಡಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆದರೆ ಸಾಕ್ಷಾತ್ ಪರಮಾತ್ಮನೇ ಕೌಸಲ್ಯ ಪುತ್ರ ರಾಮನ ರೂಪದಲ್ಲಿ ತಮ್ಮ ನಡುವೆ ಜನ್ಮ ತಾಳಿದ್ದಾನೆ ಎಂಬ ಸತ್ಯ ಆ ಸಮಯದಲ್ಲಿ ಅವರಿಗೆ ತಿಳಿದಿರಲಿಲ್ಲ. ಪ್ರಾಚೀನ ಋಷಿ ವಾಲ್ಮೀಕಿಯವರು ರಚಿಸಿದ ಹಿಂದೂಗಳ ಮಹಾನ್ ಕಾವ್ಯ ರಾಮಾಯಣ ಸೇರಿದಂತೆ ಇತರ ಹಲವಾರು ಪ್ರಾಚೀನ ಗ್ರಂಥಗಳು ಶ್ರೀಹರಿ ವಿಷ್ಣುವಿನ 7ನೇ ಅವತಾರವೆಂದು ಉಲ್ಲೇಖಿಸುತ್ತವೆ. ಧರ್ಮವನ್ನು ಮರುಸ್ಥಾಪಿಸಲು, ದುಷ್ಟರನ್ನು ನಿರ್ಮೂಲನೆ ಮಾಡಲು ಮತ್ತು ಸಜ್ಜನರನ್ನು ರಕ್ಷಿಸಲು ಆತ ಭೂಮಿಯ ಮೇಲೆ ಅವತರಿಸಿದನು. ರಾಮನು ಬೆಳೆದು ದೊಡ್ಡವನಾದ ಮೇಲೆ ಲಂಕೆಯ ಕ್ರೂರ ರಾಕ್ಷಸ ರಾಜ ರಾವಣ ಮತ್ತು ಅವನ ಸೈನ್ಯವನ್ನು ಸಂಹರಿಸಿದ ಘಟನೆ ಹಾಗೂ ಇತರ ಅನೇಕ ಅದ್ಭುತ ಕಾರ್ಯಗಳು ಆತನ ದೈವೀ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಿದವು. ರಾಮನು ರಾಜನಾದಾಗ ಅಯೋಧ್ಯೆಯ ಜನರು ತಮ್ಮ ದೈವಿಕ ಆಡಳಿತಗಾರನ ಮೇಲಿನ ಅಪಾರ ಭಕ್ತಿ ನಂಬಿಕೆಯಿಂದ ಆತನ ಜನ್ಮದಿನವನ್ನು ಹಬ್ಬವಾಗಿ ಆಚರಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಆದರೆ ರಾಮನವಮಿಯ ಆಚರಣೆಗಳು ನಿಖರವಾಗಿ ಯಾವಾಗ ಪ್ರಾರಂಭವಾದವು ಎಂಬುದನ್ನು ಖಚಿತವಾಗಿ ಹೇಳುವುದು ಕಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.